ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2024ನೇ ಇಸ್ವಿಯನಿಗೆ ಹೊಸ ವರ್ಷ ಶುರುವಾಯ್ತಲ್ಲ, ಈ ಆಂಗ್ಲ ನೂತನ ಸಂವತ್ಸರದ ಮೊದಲ ಗ್ರಹಣ ಯಾವುದು? ಚಂದ್ರಗ್ರಹಣ. ಯಾವತ್ತು? ನಾಳೆ ಹೋಳಿ ಹುಣ್ಣಿಮೆ ದಿವಸ 25ನೇ ತಾರೀಕು, ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ ದಿವಸ ಈ ವರ್ಷದ ಮೊದಲನೇ ಚಂದ್ರಗ್ರಹಣ ಇದೆ. ಮೊದಲ ಗ್ರಹಣ ಹಾಗೂ ಚಂದ್ರಗ್ರಹಣ. ಈ ಗ್ರಹಣ ಭಾರತದ ಕಾಲಮಾನದ ಪ್ರಕಾರ ಬೆಳಗ್ಗೆ 10 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 2 ನಿಮಿಷಗಳ ತನಕ ಈ ಗ್ರಹಣ ನಡೀತಾ ಇದೆ. ಸೊ ಈ ಒಂದು ಸುದೀರ್ಘವಾದ ಗ್ರಹಣ ಯಾವತ್ತು ನಡೀತಾ ಇದೆ? ಹಗಲಲ್ಲಿ ನಡೀತಾ ಇದೆ. ಹಗಲಿನಲ್ಲಿ ಬರುವ ಚಂದ್ರಗ್ರಹಣ, ರಾತ್ರಿಯಲ್ಲಿ ಬರುವ ಸೂರ್ಯಗ್ರಹಣ ಎರಡು ಆಚರಣೆ ಇರಲ್ಲ, ಕಾಣಲ್ಲ. ಆದ್ದರಿಂದ ಸೊ ಭಾರತದಲ್ಲಿ 25ನೇ ತಾರೀಕು ನಡೆಯುವ ಚಂದ್ರಗ್ರಹಣ ಭಾರತದಲ್ಲಿ ಕಾಣಲ್ಲ. ಸೊ ಕಾಣಲ್ಲ, ಆದ್ರಿಂದ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಏನು? ಸ್ನಾನ ಮಾಡೋದು ಆ ಥರ ಆಚರಣೆ ಇಲ್ಲ. ಉಪವಾಸ, ದರ್ಬೆ ಹಾಕಿಡು, ಹೊರಗೆಲ್ಲೂ ಹೋಗ್ಬೇಡ, ಈ ಥರದ್ದೆಲ್ಲ ಏನೂ ಇಲ್ಲ. ಗರ್ಭಿಣಿಯರು ಎಚ್ಚರ, ಇವೆಲ್ಲ ಏನೂ ಇಲ್ಲ. ಇವೆಲ್ಲ ಇದೆ. ಎಲ್ಲಿದೆ? ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲ ಇದೆ. ಇದೇ ವಿಡಿಯೋನ ನೀವೇನಾದ್ರೂ ಬೆಲ್ಜಿಯಂನಿಂದ, ಫ್ರಾನ್ಸಿಂದ, ಇಟಲಿಯಿಂದ, ಜರ್ಮನಿಯಿಂದ, ನಾರ್ವೆ, ಸೌತ್ ನಾರ್ವೆಯಿಂದ, ಹಾಲೆಂಡಿಂದ, ಸ್ವಿಟ್ಜರ್ಲ್ಯಾಂಡಿಂದ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾದಿಂದ, ಆಸ್ಟ್ರೇಲಿಯಾದಿಂದ, ಇಂಗ್ಲೆಂಡಿಂದ, ಜಪಾನಿಂದ ಏನಾದರೂ ಕೂತ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೆಲ್ಲರಿಗೂ ಸಹ ಈ ಚಂದ್ರಗ್ರಹಣ ಆಚರಣೆ ಇದೆ. ಭಾರತದ ಕಾಲಮಾನ ಅಂದರೆ 25ನೇ ತಾರೀಕು ಬೆಳಗ್ಗೆ 10:24 ನೀವಿರುವ ಈ ದೇಶಗಳಲ್ಲಿ ಎಷ್ಟು ಗಂಟೆ ಆಗುತ್ತೆ ಅಂತ ನೋಡಿಕೊಂಡು ನೀವು ಆಚರಣೆ ಮಾಡ್ಕೊಳ್ಬೇಕು. ಗ್ರಹಣದ ಆದಿ ಮಧ್ಯ ಹಂತದಲ್ಲಿ 3 ಸ್ನಾನ, ಉಪವಾಸ, ಗ್ರಹಣ ಸಮಯದಲ್ಲಿ ಏನು ತಿಂದೆ ಉಪವಾಸ ಇರೋದು, ಎಲ್ಲ ಪದಾರ್ಥಗಳಲ್ಲಿ ದರ್ಭೆ ಹಾಕಿಟ್ಕೊಳ್ಳೋದು, ಗ್ರಹಣ ಎಲ್ಲ ಮುಗಿದ ಮೇಲೆ ಸ್ನಾನ ಮಾಡಿಕೊಂಡು ಹೊಸ್ತಾಗಿ ಅಡುಗೆ ಮಾಡಿ ಊಟ ಮಾಡೋದು, ಇದೆಲ್ಲ ಮಾಡಬೇಕು. ಸರ್ ಇಂಡಿಯಾದಲ್ಲಿದ್ದವರೇ ಆಚರಣೆ ಮಾಡಲ್ಲ, ಅಲ್ಲಿದ್ದರೆಲ್ಲ ಯಾರು ಮಾಡ್ತಾರೆ ಸರ್ ನೀವು ಹೇಳ್ತಿರೋ ದೇಶಗಳಲ್ಲಿ ಅಂತ ನೀವು ಅನ್ಕೋಬೋದು. ಖಂಡಿತವಾಗಿ ಮಾಡೋರು ಅಲ್ಲೂ ಇದ್ದಾರೆ, ಅಲ್ಲೂ ದೇವಸ್ಥಾನಗಳಿರ್ತವೆ, ಅಲ್ಲೂ ಹೋಗಿ ಅವ್ರ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತಾರೆ ಪಾಪ. ಅದರಿಂದಾಗಿ ಖಂಡಿತ ಆ ದೇಶಗಳಲ್ಲಿ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಅಂತಂದರೆ ಖಂಡಿತವಾಗಿ ನೀವು ಆಚರಣೆ ಮಾಡಬೇಕು. ಏನಾದ್ರು ಭಾರತದಲ್ಲಿ, ಕರ್ನಾಟಕದಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆಲ್ಲ ಆಚರಣೆ ಇಲ್ಲ, ಯಾಕೆಂದರೆ ಕಾಣಲ್ಲ. ಪ್ರಭಾವ ಇರುತ್ತೆ. ನನ್ನ ಆಚರಣೆ ಇರಲ್ಲ ಅಂದೆ, ಪ್ರಭಾವ ಇರಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಈ ಗ್ರಹಣ ಆಗ್ತಾ ಇದೆ ಅಂತಂದರೆ, ನಿಮ್ಮ ರಾಶಿ ಮಕರ ರಾಶಿ ಆದ್ದರಿಂದ ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ಚಂದ್ರಗ್ರಹಣ ಆಗ್ತಾ ಇದೆ. ಆದ್ದರಿಂದ ನಿಮಗೆ ಈ ಗ್ರಹಣ ವಿಚಿತ್ರ ಫಲವನ್ನು ಕೊಡಲಿದೆ ಮಕರ ರಾಶಿಯವರಿಗೆ. ಏನದು ವಿಚಿತ್ರ ಫಲ ಅಂದರೆ, ಅದರಲ್ಲಿ ಶುಭವೂ ಇರುತ್ತೆ, ಅಶುಭವೂ ಇರುತ್ತೆ. ಅಥವಾ ಶುಭನರೂ ಆಗಬಹುದು, ಅಶುಭನಾರೂ ಆಗ್ಬೋದು, ಹೆಂಗ್ ಬೇಕಾದ್ರೂ ತಿರುಗ್ಬೋದು ಅಂತ. ಬಾಜಿ ಪಲಟ್ ಸಕ್ತಾ ಹೈ ಅಂತಾರೆ ಹಿಂದಿಯಲ್ಲಿ. ಹಿಂಗ್ ಬೇಕಾದ್ರೂ ಬಿಡ್ಬೋದು, ಹಿಂಗ್ ಬೇಕಾದ್ರೂ ಬಿಡ್ಬೋದು ಅಂತ. ಸೊ ಯಾವ ವಿಚಾರಗಳಲ್ಲಿ ಇದು ಶುಭ ಅಥವಾ ಅಶುಭ ಆಗಬಹುದು, ಜೀವನದ ಯಾವ ವಿಚಾರಗಳಲ್ಲಿ ಈ ಥರ ಆಗಬಹುದು ಅಂತ ಕೇಳಲಿಕ್ಕೆ ಹೋದರೆ, ಈ ಚಂದ್ರಗ್ರಹಣ ಮಕರ ರಾಶಿಯವರ ಜೀವನದಲ್ಲಿ ಯಾವ ವಿಚಾರಗಳ ಮೇಲೆ ಪ್ರಭಾವ ಬೀರ್ತದೆ ಅಂತ ನೋಡೋಕೆ ಹೋದ್ರೆ, ಒಂದು ಸ್ನೇಹ, ಫ್ರೆಂಡ್ಸ್. ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ನಡುವಿನ ಬಾಂಧವ್ಯದ ಮೇಲೆ ಅವರೇನೋ ಮಾಡಿದಂಥ ಎಡವಟ್ಟು ಅಥವಾ ನೀವೇನೋ ಮಾಡಿದಂಥ ಎಡವಟ್ಟು, ನಿಮ್ಮಿಬ್ಬರ ಬಾಂಧವ್ಯ, ಫ್ರೆಂಡ್ಶಿಪ್ಪು, ಇದ್ರ ಮೇಲೆ ವಿಚಿತ್ರ ಪ್ರಭಾವ ಬೀಳ್ಬೋದು. ಫ್ರೆಂಡ್ಶಿಪ್ ಇನ್ನೂ ಗಟ್ಟಿನೂ ಆಗ್ಬೋದು, ಫ್ರೆಂಡ್ಶಿಪ್ ಪೂರ ಹಾಳು ಆಗ್ಬೋದು. ಅಥವಾ ದಂಪತಿಗಳು, ಗಂಡ ಹೆಂಡತಿ ದಂಪತಿಗಳ ನಡುವೆ ಬಾಂಧವ್ಯ ಸ್ಟ್ರಾಂಗು ಆಗ್ಬೋದು, ರಪ್ ಅಂತ ಹಾಳು ಆಗ್ಬೋದು. ವಿವಾಹ ನಿಶ್ಚಯ ಆಗೋಗಿದೆ, ಅಲ್ಲಾಡಕತ್ಬಿಡುತ್ತೆ, ಮದುವೆನೇ ಕ್ಯಾನ್ಸಲೇ ಆಗ್ಬಿಡ್ಬೋತೇನೋ ಅನ್ನೋ ರೀತಿಯಲ್ಲಿ ಒಂಥರ ಶಿವರಿಂಗ್ ಅಂದರೆ ಹೆದರಿಕೆ ಶುರುವಾಗ್ಬಿಡುತ್ತೆ. ಅಥವಾ ದೂರ ಪ್ರಯಾಣಗಳು, ವಿದೇಶ ಪ್ರಯಾಣಗಳು, ಇದೆಲ್ಲವೂ ಸಹ ಈ ಚಂದ್ರಗ್ರಹಣದ ಪ್ರಭಾವ ಅದರ ಮೇಲೆಲ್ಲ ಬೀಳಲಿದೆ. ಮಕರ ರಾಶಿಯವರ ವಿದೇಶ ಪ್ರಯಾಣ, ಮಕರ ರಾಶಿಯವರ ದೂರ ಪ್ರಯಾಣ, ಹೆಂಗಿದ್ರು ಏಪ್ರಿಲ್ ಮೇ ಎಲ್ಲ ಫುಲ್ ರಜೆಗಳು, ಎಲ್ಲ ಕಡೆ ಟೂರ್ ಹೊಡೆದ್ಬಿಡೋಣ, ತಿರ್ಗಾಡ್ಬಿಡೋಣ, ತಿರ್ಗಾಡ್ಕೊಂಡು ಮಜಾ ಮಾಡ್ಕೊಂಬರೋಣ ಅನ್ಕೊಂತಿರಲ್ಲ, ಎಲ್ಲದರ ಮೇಲೂ ಈ ಚಂದ್ರಗ್ರಹಣದ ದುಷ್ಪ್ರಭಾವ ಇರುತ್ತೆ. ದುಷ್ಪ್ರಭಾವನೂ ಅಂತಲೂ ಹೇಳೋಕ್ಕಲ್ಲ, ಶುಭವೂ ಆಗ್ಬೋದು, ಅಶುಭವೂ ಆಗ್ಬೋದು. ನೀವು ಹೋದಾಗ ಅಲ್ಲೇನಾದ್ರು ಎಡವಟ್ಟಾಯಿತು ಅಥವಾ ಹೋಗೋ ಪ್ಲ್ಯಾನೇ ಕ್ಯಾನ್ಸಲ್ ಆಗೋಯ್ತು ಅಂದ್ರೆ ಅಶುಭ ಆಗ್ಬೋದು. ನೀವು ಅನ್ಕೊಂಡೇ ಇರಲ್ಲ, ತುಂಬ ಚೆನ್ನಾಗಿ ಹೋಗಿ ನೋಡ್ಕೊಂಬಂದ್ರಿ ಅಥವಾ ಹೋಗ್ತೀನಿ ಅಂತ ಅನ್ಕೊಂಡ್ರಲ್ಲ, ಸಡನ್ನಾಗಿ ಹೋಗಿ ಓಡಾಡ್ಕೊಂಡು ಮಾಡ್ಕೊಂಬಂದ್ರೆ ಶುಭನೂ ಆಗ್ಬೋದು. ಸೊ ಹಿಂಗೂ ತಿರುಗ್ಬೋದು. ಇನ್ನೇನು ವಿಚಾರಗಳು? ಪಿತ್ರಾರ್ಜಿತ ಆಸ್ತಿಕ ವಿಚಾರಗಳ ಮೇಲೆ ಪ್ರಭಾವ, ಮಾನಸಿಕ ಒತ್ತಡ ಕೊಡುತ್ತೆ. ಚಂದ್ರಮ ಮನಸೋ ಜಾತಃ, ಮನಃಕಾರಕ ಚಂದ್ರ. ಆದ್ದರಿಂದ ನಾನು ಈಗ ಹೇಳಿದಂಥ ದೂರ ಪ್ರಯಾಣ, ದಾಂಪತ್ಯ, ವಿವಾಹ, ವಿದೇಶ ಪ್ರಯಾಣ, ಜೊತೆಯಲ್ಲಿ ಪಿತ್ರಾರ್ಜಿತ ಆಸ್ತಿ, ಇದೆಲ್ಲ ವಿಚಾರಗಳ ಮೇಲೆ ಮಾನಸಿಕ ಪ್ರೆಷರ್. ಈ ಪಿತ್ರಾರ್ಜಿತ ಆಸ್ತಿನೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅನ್ನೋ ರೀತಿಯಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ.
ಊಟ ಇಲ್ಲ, ತಿಂಡಿ ಇಲ್ಲ, ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ, ಕೊಡ್ತಾರೋ ಇಲ್ವೋ. ಅಥವಾ ತಂದೆಯವರ ಹಾಗೂ ನಿಮ್ಮ ನಡುವೆ ಭಿನ್ನಾಭಿಪ್ರಾಯ, ಜಗಳ, ಮನಸ್ತಾಪಗಳು. ನೀವು ಹೇಳಿದ್ದು ನಿಮ್ಮಪ್ಪಂಗಾಗಲ್ಲ, ನಿಮ್ಮಪ್ಪ ಹೇಳಿದ್ದು ನಿಮಗಾಗಲ್ಲ. ಸೊ ಇದು ಉಲ್ಟಾ ಆಗ್ಬಿಟ್ಟು ನಿಮ್ಮಪ್ಪಂಗೆ ನೀವು ಫೇವ್ರೇಟ್ ಕೂಡ ಆಗ್ಬಿಡ್ಬೋದು. ಚಂದ್ರಗ್ರಹಣದ ಶುಭ ಫಲವನ್ನು ಏನಾದ್ರು ತಗೊಂಡ್ರಿ ಅಂತಂದರೆ ಆಯ್ತಲ್ವ. ಸೊ ಇದೆಲ್ಲ ವಿಚಾರಗಳಲ್ಲಿ ನೆಗೆಟಿವ್ ಅಲ್ಲ, ಪಾಸಿಟಿವೇ ಆಗಬೇಕು ಗುರುಗಳೇ. ಏನು ಮಾಡಬೇಕು ನಾನು ಅಂತಂದರೆ, ಚಂದ್ರನ ಆರಾಧನೆಯನ್ನು ಗ್ರಹಣದ ದಿವಸ ಅಂದರೆ 25 ತಾರೀಕು ಮಾಡ್ಕೊಳ್ಬೇಕು. ಏನು ಮಾಡಬೇಕು? ಅವತ್ತಿನ ದಿವಸ ಬೆಳಗ್ಗೆ 10:30 ನಂತರ ಈಶ್ವರನ ದೇವಸ್ಥಾನದಲ್ಲಿ ಹಾಲ್ನಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು. 10:30ಗೆಲ್ಲ ಮುಗಿದೋಗ್ಬಿಡುತ್ತೆ ಗುರುಳೆ, ಅಭಿಷೇಕ ಅಲಂಕಾರ ಎಲ್ಲ ಮುಗಿದೋಗ್ಬಿಡುತ್ತೆ ಗುರುಳೆ. ಅಂದರೆ ಭಸ್ಮದಲ್ಲಿ ಅರ್ಚನೆ ಮಾಡಿಸಿ ಸ್ವಾಮಿಗೆ. ಶಿವಾಷ್ಟೋತ್ರ ಪಠನೆ ಮಾಡಿ ಮನೆಯಲ್ಲೇ ಕೂತ್ಕೊಂಡು. ಲಲಿತಾ ಸಹಸ್ರನಾಮ ಬಂದರೆ ಓದಿ, ಇಲ್ಲಾಂದರೆ ಕೇಳಿಸ್ಕೊಳ್ಳಿ. ದುರ್ಗಾಷ್ಟೋತ್ರ ಪಠನೆ ಮಾಡಿ, ಕುಂಕುಮಾರ್ಚನೆ ಮಾಡಿ ಮನೆಯಲ್ಲಿ. ಸೊ ಇದನ್ನೆಲ್ಲ ಮಾಡಿ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜಪವನ್ನು ಮಾಡಿ. ತುಂಬ ಪವರ್ಫುಲ್ ಆಗಿರುತ್ತೆ ಗ್ರಹಣದಿಂದ. ನಿಮ್ಗೆ 10 ಪಟ್ಟು 100 ಪಟ್ಟು 1000 ಪಟ್ಟಷ್ಟು ಪುಣ್ಯ ಬರುತ್ತೆ. ನೀವು 10 ಜಪ ಮಾಡಿದ್ರೆ 100 ಜಪ ಮಾಡಿದ ಪುಣ್ಯ, 1000 ಜಪ ಮಾಡಿದ್ರೆ 1,00,000 ಜಪ ಮಾಡಿದ ಪುಣ್ಯ ಬರುತ್ತೆ. ಇನ್ನೇನಕ್ಕೆ ಬೇಕು, ಮಾಡಿ ಜಪನ. ಬೆಳಗ್ಗೆ 10:24ರಿಂದ ಮಧ್ಯಾಹ್ನ 3 ಗಂಟೆ 2 ನಿಮಿಷ ತನಕ ಟೈಮ್ ಇದೆ. ನೀವೇನು ನೀರು ಕುಡಿಯೋಂಗಿಲ್ಲ, ಊಟ ಮಾಡೋಂಗಿಲ್ಲ, ತಿಂಡಿ ತಿನ್ನೋಂಗಿಲ್ಲ, ಹೊಟ್ಟೆಗೇನು ಹಾಕಂಗಿಲ್ಲ, ಉಪವಾಸ ಇರಬೇಕು ಅನ್ನೋ ರೂಲ್ಸ್ ಇಲ್ಲ. ಯಾಕೆಂದ್ರೆ ಆಚರಣೆ ಇಲ್ಲವಲ್ಲ. ಇದು ಪ್ರಭಾವ. ಈ ಪ್ರಭಾವವನ್ನು ಶುಭವಾಗಿ ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ ನೀವು ಮಾಡುವಂಥ ಪ್ರಯತ್ನ. ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸಿ. ಮಕ್ಕಳು ತುಂಬ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಚಂದ್ರಗ್ರಹಣದ ದುಷ್ಪ್ರಭಾವ. ನನ್ನ ಮಗ ತುಂಬ ಹಠ ಮಾಡ್ತಾನೆ ಸರ್, ಹಿಡಿದು ಬಿಡ್ತಾನೆ, ಊಟ ಮಾಡಲ್ಲ, ಎಲ್ಲರ ಹತ್ರ ಜಗಳ ಕಿತ್ತಾಟ, ಹೊಳಿತಾನೆ, ಪರ್ಚ್ತಾನೆ, ಗಲಾಟೆ ಮಾಡ್ತಾನೆ. ಮಗ ಇರ್ಬೋದು, ಮಗಳು ಇರ್ಬೋದು, ಮಗನೇ ಆಗ್ಬೇಕು ಅಂತಿಲ್ಲ, ಮಗಳು ಆಗ್ಬೋದು. ನನ್ನ ಮಗಳು ತೀರಾ ಎದುರುತ್ತರ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಮಗ ತುಂಬ ಎದುರುತ್ತರ ಕೊಡ್ತಾನೆ, ಎಲ್ಲ ಮಕ್ಕಳಿಗೂ ಹೊಡೆಯೋಕ್ಕೆ ಹೋಗ್ತಾನೆ. ಚೆನ್ನಾಗಿದ್ದ, ಇದ್ದಕ್ಕಿದ್ದಂತೆ ಹೊಡಿಲಿಕ್ಕೆ ಬಡಿಲಿಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ದಾನೆ. ಕೆಟ್ಟ ಹೆಸರು ತಗೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾಳೆ. ನನ್ನ ಹೆಸರು ಹಾಳು ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಅನ್ನುವ ಭಾವನೆ ನಿಮ್ಮಲ್ಲಿ ಬಂದ್ಬಿಟ್ಟು ಚಂದ್ರಗ್ರಹಣದ ದುಷ್ಪ್ರಭಾವ ಅವ್ರಿಗೂ ಸರಿಯಾಗಿ ಹೊಡಿತಾ ಇದೆ ಅಂತ ಅರ್ಥ. ಇಲ್ಲಿ ಬಹಳ ಮುಖ್ಯ ಚಂದ್ರಗ್ರಹಣ ಶಾಂತಿ, ವಿಶೇಷ ಪರಿಹಾರ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಪರಿಹಾರ ಹಾಗೂ ಆಚರಣೆ ವಿಚಾರಗಳು. ನೋಡಿ, ಯಾವ ಒಂದು ಜಾಗದಲ್ಲಿ ಗ್ರಹಣ ಕಾಣಲಿದೆ ಅಲ್ಲಿ ಮಾತ್ರ ಗ್ರಹಣದ ಆಚರಣೆ. ಅಂದ್ರೆ ಈ ವಿಡಿಯೋನ ನೀವೇನಾದರೂ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜಪಾನ್, ಈ ಒಂದು ದೇಶಗಳಿಂದ ಅಥವಾ ಕಾಂಟಿನೆಂಟ್ಗಳಿಂದ ಅಥವಾ ಆ ಒಂದು ಪ್ರದೇಶಗಳಿಂದ ನೀವೇನಾದರೂ ಈ ವಿಡಿಯೋ ನಮ್ಮ ನೋಡ್ತಾ ಇದ್ದೀರಾ ಅಂತಾದರೆ ನೀವೆಲ್ಲ ಕಡ್ಡಾಯವಾಗಿ ಗ್ರಹಣಾಚರಣೆಯನ್ನು ಮಾಡಬೇಕಾಗ್ತದೆ. ಇಂಡಿಯಾದ ಟೈಮಿಂಗ್ಸು ಬೆಳಗ್ಗೆ 10:24 ಅಂದರೆ ಅದನ್ನು ನಿಮ್ಮ ದೇಶಗಳಲ್ಲಿ ನೀವಿರುವ ಜಾಗಗಳಲ್ಲಿ ಈ ಒಂದು ಜಾಗಗಳಲ್ಲಿ ಟೈಮ್ನ ನೋಡ್ಕೊಳ್ಳಿ. ಆ ಸಮಯದಿಂದ ಹಿಂದೆ ಒಂದು 8, 10, 12 ತಾಸು ಹಿಂದೆನೇ ನೀವು ಆಹಾರವನ್ನು ಸೇವನೆ ಮಾಡಿ ಮುಗಿಸಬೇಕಾಗ್ತದೆ. ತದನಂತರ ಆಹಾರ ಸೇವನೆಯನ್ನ ಮಾಡೋಂಗಿಲ್ಲ ನೀವೇನಾದರೂ ನಾನು ಹೇಳದಂಥ ಈ ದೇಶಗಳಲ್ಲಿದ್ದರೆ. ಹಾಗೂ ಗ್ರಹಣದ ಸಮಯ ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ 2 ನಿಮಿಷ ಅಂತಿದೆಯಲ್ಲ, ಈ ದೇಶಗಳಲ್ಲಿ ಈ ಟೈಮನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಇಂಡಿಯಾದ 25ನೇ ತಾರೀಕು ಇಂಡಿಯಾದ ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ 2 ನಿಮಿಷ. ನಾನೀಗ ಹೇಳಿದಂಥ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಜಪಾನು, ಈ ಒಂದು ದೇಶಗಳಲ್ಲಿ ಈ ಟೈಮಿಂಗ್ಸ್ನ ಕನ್ವರ್ಟ್ ಮಾಡಿಕೊಂಡಾಗ ಯಾವ ಸಮಯ ಆಗುತ್ತೆ ಅಂತ ನೋಡ್ಕೊಳ್ಳಿ. ಆ ಸಮಯದಲ್ಲಿ ನೀವು ಆಹಾರ ಸೇವನೆಯನ್ನು ಮಾಡುವಂಗಿಲ್ಲ, ಆ ಸಮಯದಲ್ಲಿ ನಿದ್ರೆ ಮಾಡುವಂಗಿಲ್ಲ, ಆ ಸಮಯದಲ್ಲಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಂಗಿಲ್ಲ. ಅದೆಲ್ಲ ಗ್ರಹಣ ಶುರುವಾಗಿನ ಮುಂಚೆ ಇಟ್ಕೊಳ್ಳಿ ಅಥವಾ ಗ್ರಹಣವಾದ ನಂತರ ಇಟ್ಕೊಳ್ಳಿ. ಹಾಗೂ ಗ್ರಹಣದ ಆದಿ, ಮಧ್ಯ, ಅಂತ್ಯದಲ್ಲಿ 3 ಸಲ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆಲ್ಲ ಬಹಳ ಹಾಸ್ಯಾಸ್ಪದ ಅನ್ಸ್ಬೋದು, ಸರ್ ನಾವು ಇಲ್ಲಿರೋರೇ ಮಾಡಲ್ಲ ವಿದೇಶದಲ್ಲಿರೋರೆಲ್ಲ ಮಾಡ್ತಾರ ಅಂತ. ನಮಗಿನ್ನ ಚೆನ್ನಾಗಿ, ನಮಗಿನ್ನ ಭಕ್ತಿ, ನಮಗಿನ್ನ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ವಿದೇಶಗಳಲ್ಲಿ ಇದ್ದಾರೆ. ಇದನ್ನು ನೀವು ನಂಬಲೇಬೇಕು, ನನಗೆ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಯಾರ್ಯಾರು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗಿ ಆಚರಣೆ ಮಾಡಿ. ಆಯಾ ದೇಶಗಳಲ್ಲಿದ್ದರೆ ತುಂಬ ತುಂಬ ಒಳ್ಳೆಯದು. ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ, ಪರಿಹಾರ ನೀವು ಯಾವ ದೇಶದಲ್ಲಿದ್ದರೂ ಸಹ ಆಯಾ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವ ಬೀಳೋದ್ರಿಂದಾಗಿ ನೀವು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ.
ಸೊ ಏನದು ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು ಅಂತಂದ್ರೆ ಆ ಪರಿಹಾರ ಏನು ಮಾಡ್ಕೊಳ್ಬೇಕು, ಬಹಳ ಮುಖ್ಯವಾಗಿ ಅಕ್ಕಿಯನ್ನ ದಾನ ಮಾಡ್ತಕ್ಕಂಥದ್ದು. ಯಾಕೆ? ಭತ್ತ ಅಥವಾ ಅಕ್ಕಿ ಚಂದ್ರಗ್ರಹಣ ಅಲ್ವೇ, ಆದ್ರಿಂದ ಭತ್ತ ಅಥವಾ ಅಕ್ಕಿಯನ್ನ ದಾನ ಮಾಡ್ತಕ್ಕಂಥದ್ದು. ಹುರುಳಿಯನ್ನ ದಾನ, ಯಾಕೆಂದ್ರೆ ಕೇತು ಅಲ್ವಾ, ಸೊ ಅದರಿಂದ ಹುರುಳಿಯನ್ನ ದಾನ ಮಾಡ್ತಕ್ಕಂಥದ್ದು. ಭತ್ತ ಅಥವಾ ಅಕ್ಕಿ ಜೊತೆಯಲ್ಲಿ ಒಂದು ಸ್ವಲ್ಪ ಹುರುಳಿ ಸಪರೇಟ್ ಆಗಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಅತ್ಯುತ್ತಮ. ಈ ಒಂದು ಗ್ರಹಣದ ಕಾಲದಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು, ಭಾರತದಲ್ಲಿ ಬೇಕಾದ್ರೂ ಬಂತು, ಗ್ರಹಣಾಚರಣೆ ಇಲ್ಲದ ನಮ್ಮ ಭಾರತದಲ್ಲಿಯೂ ಸಹ ಆ ಗ್ರಹಣದ ದಿವಸ ಅಂದ್ರೆ 25ನೇ ತಾರೀಕು ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಬಟ್ಲು ತುಂಬ ಅಕ್ಕಿಯನ್ನ ಇಟ್ಟು ನೀವು ಹಾಗೂ ಅದರಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಇದನ್ನ ಹುರುಳಿಯನ್ನು ಸಹ ಇಟ್ಟು, ಅಕ್ಕಿ ಹುರುಳಿ 2 ಪಾತ್ರೆಗಳಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಅದನ್ನು ಮುಟ್ಟಿ ಎಲ್ಲ ರೀತಿಯ ದೋಷಗಳು ಪರಿಹಾರವಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾಗಿ ನಿಮಗೆ ಗ್ರಹಣದ ದೋಷಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು. ಆ ಒಂದು ಸಮಯ ಇದೆಯಲ್ಲ, ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ 2 ನಿಮಿಷ, ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಜಪತಪಾದಿಗಳು, ಹೋಮ ಹವನಾದಿಗಳು, ದಾನ ಧರ್ಮಾದಿಗಳು ನಿಮಗೆ ಒಳ್ಳೆಯ 10, 20, 30, 50, 100 ಪಟ್ಟಷ್ಟು ಫಲವನ್ನ, ಪ್ರತಿಫಲವನ್ನ ನಿಮಗೆ ಕೊಡಲಿದೆ. ಆದ್ದರಿಂದ ಜಪತಪಾದಿಗಳನ್ನು ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ. ವಿಶೇಷವಾದಂಥ ಒಂದು ಪರಿಹಾರವನ್ನ ನಿಮಗೆ ತಿಳಿಸಬೇಕು ಅಂದ್ರೆ ಆ ವಿಶೇಷ ಪರಿಹಾರ ಚಂದ್ರಗ್ರಹಣ ಶಾಂತಿ ಹೋಮ. ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಏನು ಚಂದ್ರಗ್ರಹಣ ಬಂದಿದೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವೇನು ಹೋಮಗಳನ್ನು ಮಾಡ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡಿದ್ರೆ, ಚಂದ್ರಗ್ರಹಣಿಗೆ ಒಂದು ಹೋಮವನ್ನು ಮಾಡ್ತೇವೆ. ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣ ಒಂದು ದೋಷ ಪರಿಹಾರಾರ್ಥವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ಒಂದು ಶ್ವೇತಾರ್ಕ ರತ್ನಗಳನ್ನು ಚಂದ್ರನ ದೋಷ ಪರಿಹಾರಾರ್ಥವಾಗಿ, ಚಂದ್ರನ ಸಂಪೂರ್ಣ ಶಕ್ತಿ ಪ್ರಾಪ್ತಿಗಾಗಿ, ಗ್ರಹಣದ ದೋಷ ಪರಿಹಾರ ಹಾಗೂ ಗ್ರಹಣದಿಂದ ಶುಭ ಫಲ ಇರೋರಿಗೆ ನಿರ್ವಿಘ್ನವಾಗಿ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಗ್ರಹಣದ ದಿವಸ ಅಭಿವಂತನೆ ಮಾಡ್ತಕ್ಕಂಥದ್ದು ಇದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಸೊ ಆದ್ರಿಂದ ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 25ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣದ ಸಮಯ ಅಂದ್ರೆ ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ ಗ್ರಹಣ ನಡೆಯುವ ಸಮಯದಲ್ಲಿಯೇ ನಾವು ಗ್ರಹಣ ಶಾಂತಿಯನ್ನು ಮಾಡಿ ಈ ವಿಶೇಷವಾದ ಶ್ವೇತಾರ್ಕ ಒಂದು ಮಣಿಗಳೇನಿದೆಯಲ್ಲ ಇದನ್ನ ಎನರ್ಜೈಸ್ ಮಾಡಿ ಕೊಡ್ತೇವೆ. ಸೊ ಇದನ್ನ ಜೊತೆಗೆ ಇದರಲ್ಲಿ ಸಪ್ತಚಕ್ರ ಒಂದು ಸ್ಟೋನ್ಸ್ ಸಹ ಇದೆ. ಸಪ್ತಚಕ್ರ ರತ್ನಗಳು ಅಂತಂದ್ರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಚಕ್ರಗಳನ್ನ ಎನರ್ಜೈಸ್ ಮಾಡಿ, ನೆಗೆಟಿವಿಟಿ ತೆಗೆದು ಎನರ್ಜೈಸ್ ಮಾಡಲಿಕ್ಕೆ ತುಂಬಾ ಅನುಕೂಲವಾಗ್ತಕ್ಕಂಥದ್ದು. ನನ್ನ ಮಾಸ ಭವಿಷ್ಯದಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ, ನಿಮಗೆ ಆಲ್ರೆಡಿ ತಿಳಿಸಿದ್ದೇನೆ ಇವತ್ತಲ್ವಾ. ಸೊ ಆದ್ರಿಂದ ಈಗ ಯಾಕೆಂದ್ರೆ ಮಾಸ ಭವಿಷ್ಯದಲ್ಲಿ ಎಷ್ಟೋ ಜನಕ್ಕೆ ಶ್ವೇತಾರ್ಕ ರತ್ನಗಳನ್ನ ಯಾಕೆ ಇಟ್ಟಿದ್ದೀವಿ ನಾವು ಇದರಲ್ಲಿ ಅನ್ನುವಂಥದ್ದು ನಿಮಗೊಂದು ಸ್ವಲ್ಪ ಡೌಟ್ ಇತ್ತು. ಇದು ನಿಮ್ಮ ಚಕ್ರ, ಸಪ್ತಚಕ್ರಗಳನ್ನ ಶುದ್ಧಿ ಮಾಡಿ ನಿಮಗೆ ಶಕ್ತಿಯನ್ನು ಕೊಡತಕ್ಕಂಥದ್ದಾದ್ರೆ, ಇದು ಬಂದು ನಿಮಗೆ ಚಂದ್ರಗ್ರಹಣದ ಒಂದು ದೋಷಗಳನ್ನು ಪರಿಹಾರ ಮಾಡಿ ಚಂದ್ರನ ಅನುಗ್ರಹವನ್ನ ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಶ್ವೇತಾರ್ಕ ರತ್ನಗಳು. ನೋಡಿ, ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ರತ್ನಗಳ ಬ್ರಾಸ್ಲೆಟ್ ಅನ್ನ ನಾವು ಸಿದ್ಧ ಮಾಡಿ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನ ಧಾರಣೆ ಮಾಡ್ಕೊಳ್ಳಿ. ಸೊ ಆದ್ರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿಯೇ ನಾವು ಹೋಮವನ್ನು ಮಾಡ್ತೇವೆ. ಸಂಕಲ್ಪ ಮಾತ್ರ ಬೆಳಗ್ಗೆ ಬೇಗ ಮಾಡ್ತೇನೆ, 6 ಗಂಟೆಗೆ ಸಂಕಲ್ಪ ಸೇವೆ ಶುರುವಾಗ್ತದೆ. 10:30 ಏನು ಗ್ರಹಣ ಶುರುವಾಗುತ್ತೆ, 10:30 ನಮ್ಮ ಹೋಮಗಳು ಪೂಜೆಗಳು ಸಹ ಆರಂಭಗೊಳ್ಳುತ್ತದೆ. ಆ ಗ್ರಹಣದ ಸಂದರ್ಭದಲ್ಲಿಯೇ ನೀವು ಮೊಬೈಲ್ನಲ್ಲಿ ಲೈವಲ್ಲಿ ಇಡೀ ಹೋಮಗಳನ್ನು ನೋಡಬಹುದು. ನೀವಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಬಹುದು, ಚಂದ್ರಾಗೆ ನಮಃ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬಹುದು. ಒಂದು ವಿಶೇಷವಾದ ಚಂದ್ರ ಬಿಂಬ ನಿಮಗೆಲ್ಲರಿಗೂ ಈ ಪ್ರಸಾದ ಜೊತೆಗೆ, ಈ ಬ್ರಾಸ್ಲೆಟ್ ಪ್ರಸಾದದ ಜೊತೆಗೆ ಒಂದು ಚಂದ್ರ ಬಿಂಬವನ್ನು ಸಹ ಕೊಡ್ತೇವೆ. ಆ ಚಂದ್ರ ಬಿಂಬ ನಿಮಗೆ ಸಿಕ್ಕ ನಂತರ ಬ್ರಾಸ್ಲೆಟ್ ಕೈಗೆ ಹಾಕೊಳ್ಳಿ. ಚಂದ್ರ ಬಿಂಬವನ್ನ ಅಕ್ಕಿಯ ಜೊತೆಗೆ ಇಟ್ಟುಕೊಂಡು ಯಾರಿಗಾದ್ರು ದಾನ ಮಾಡಿ ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡ್ಕೊಳ್ಳಿ. ತುಂಬಾ ಅನುಕೂಲ.
ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲಗಳನ್ನು ಪಡ್ಕೊಂಡಂಗೂ ಆಯಿತು, ದೋಷಗಳ ಪರಿಹಾರವಾದಂಗೂ ಆಯಿತು, ಎಲ್ಲ ರೀತಿಯಲ್ಲಿ ಅನುಕೂಲವಾಯಿತು. ಒಂದು ವಿಶೇಷವಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ಟೆನ್ಷನ್ ಪಡ್ಕೊಂಡಿದ್ದಾರೆ. ಈ ಗ್ರಹಣದ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿನ ಮೇಲೆಯೂ ಸಹ ವಿಶೇಷವಾದಂತಹ ಪರಿಣಾಮ ಬೀಳ್ತಾ ಇರ್ತದೆ. ಯಾಕೆಂದ್ರೆ ಚಂದ್ರಗ್ರಹಣ, ಚಂದ್ರಮ ಮನಸೋ ಜಾತಃ, ಮನಸ್ಸಿಗೆ ಕಾರಕನಾಗಿರತಕ್ಕಂಥ ಒಂದು ಚಂದ್ರ. ಮಕ್ಕಳು ತುಂಬಾ ರಚ್ಚೆ ಹಿಡಿತಕ್ಕಂಥದ್ದು, ಹಠ ಮಾಡ್ತಕ್ಕಂಥದ್ದು, ಎಷ್ಟೋ ಜನ ಮಕ್ಕಳು ಕೆಳಗೆ ಬಿದ್ದು ಉರುಳಾಡ್ಬಿಡ್ತಾರೆ. ಹಂಗೇನೆ ಎಕ್ಸಾಮ್ ಬೇರೆ ಬಂದಿದೆ, ಎಷ್ಟೋ ಜನಕ್ಕೆ ಎಕ್ಸಾಮ್ ಮುಗಿದೋಗಿದೆ, ಕೆಲವರಿಗೆ ಎಕ್ಸಾಮ್ ನಡೀತಾ ಇದೆ, ಇನ್ನು ಕೆಲವರಿಗೆ ಎಕ್ಸಾಮ್ ಬರೋದಿದೆ. ಈ ಎಕ್ಸಾಮಿನೇಷನ್ ಟೆನ್ಷನ್ ನಲ್ಲಿ ನಿಮ್ಮ ಮಕ್ಕಳ ಏಳಿಗೆ ಬಗ್ಗೆಯೂ ಸಹ ನಿಮಗೆ ಬಹಳ ಚಿಂತೆ ಆಗಿರ್ತದೆ. ಈ ಚಂದ್ರಗ್ರಹಣ ನಮ್ಮಲ್ಲಿ ಆಚರಣೆ ಇಲ್ಲ ಅಂದ್ರೆ ಅದರ ದುಷ್ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀರಬಾರದು ಅನ್ನುವಂತಹ ದೃಷ್ಟಿಯಿಂದ ಬಹಳ ವಿಶೇಷವಾಗಿ ಸರಸ್ವತಿ ಹೋಮವನ್ನು ಮಾಡಿ, ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ, ಸರಸ್ವತಿ ಹೋಮವನ್ನು ಮಾಡಿ, ಅದರಲ್ಲಿ ಈ ವಿಶೇಷವಾದಂತಹ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್ ಎನರ್ಜೈಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ತುಂಬಾ ರಚ್ಚಿ ಹಿಡಿತಾ ಇದ್ದಾರೆ ಅಂತಂದವ್ರಿಗೆ, ಅಂತಹವ್ರಿಗೆ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಇದನ್ನ ಧಾರಣೆ ಮಾಡ್ತಕ್ಕಂಥದ್ದು ಕೈಯಲ್ಲಿ ತುಂಬಾ ಅನುಕೂಲವಾಗಿರ್ತದೆ. ಸ್ವಲ್ಪ ಅವರು ಕಂಟ್ರೋಲಿಗೆ ಬಂದು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ವಿದ್ಯೆಯತ್ತ ಅವ್ರ ಗಮನ ಹರಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ಸರಸ್ವತಿ ಹೋಮದ ಪ್ರಸಾದವೂ ಆಗಿರ್ತದೆ, ಸಪ್ತಚಕ್ರಗಳ ಒಂದು ಪ್ರಸಾದವೂ ಸಹ ಆಗಿರ್ತದೆ. ಅದರ ಜೊತೆಯಲ್ಲಿ ಆ ಗ್ರಹಣದಿಂದ ಆಗಬಹುದಾದ ದುಷ್ಪ್ರಭಾವ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗ್ತದೆ. ಸೊ ದಯವಿಟ್ಟು ಅದರ ಬಗ್ಗೆಯೂ ಸಹ ಗಮನ ಹರಿಸಿ ನಿಮ್ಮ ಮಕ್ಕಳ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸೊ ಅದರಿಂದ ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್, ಸಪ್ತಚಕ್ರಗಳಿರ್ತಕ್ಕಂತಹ ರತ್ನಗಳಿರ್ತಕ್ಕಂತಹ ಬ್ರಾಸ್ಲೆಟ್ ಅನ್ನ ಖಂಡಿತವಾಗಿ ನೀವು ಧಾರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.